ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪವಿತ್ರ ಗೌಡ ಏನೋ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಆದರೆ ಇವರಿಬ್ಬರ ಮೂರ್ಖತನಕ್ಕೆ ಇವತ್ತು ಅದೆಷ್ಟೋ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಇತ್ತ ದರ್ಶನ್ ಮಗ ಹಾಗೂ ಪವಿತ್ರ ಗೌಡ ಮಗಳು ಕೂಡ ಈ ನೋವಿನಿಂದ ಹೊರತಾಗಿಲ್ಲ. ಇವತ್ತು ಫಾದರ್ಸ್ ಡೇ ಸಂದರ್ಭದಲ್ಲಿ ಈ ಮಕ್ಕಳು ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ. ಈ ಪೋಸ್ಟ್ ನೋಡಿದವರೆಲ್ಲ ದರ್ಶನ್ ದುಡುಕ್ಬಾರ್ದಾಗಿತ್ತು ಅಂತಿದ್ದಾರೆ. ಮಕ್ಕಳಿಗೆ ಅಪ್ಪ ಅಮ್ಮನೇ ಪ್ರಪಂಚ, ಅವರೇ ಹೀರೋ, ಅವರೇ ಹೀರೋಯಿನ್. ಆದ್ರೆ ದರ್ಶನ್ ಪವಿತ್ರ ಗೌಡ ಮಾಡ್ಕೊಂಡ ಅದೊಂದು ಸಣ್ಣ ಎಡವಟ್ಟಿಗೆ ಇವತ್ತು ಏನೂ ಅರಿಯದ ಮಕ್ಕಳು ಪರಿತಪಿಸುವಂತಾಗಿದೆ. ನಿನ್ನೆಯಷ್ಟೇ ಪೊಲೀಸ್ ಕಸ್ಟಡಿಯಲ್ಲಿರೋ ತಾಯಿ ಪವಿತ್ರ ಗೌಡರನ್ನ ನೋಡಲು ಬಂದಿದ್ದ ಮಗಳು ಬಿಕ್ಕಿ ಬಿಕ್ಕಿ ಅತ್ತಿದ್ಲು. ಇದು ತಾಯಿಯ ಮಡಿಲಿಗಾಗಿ ಹಂಬಲಿಸ್ತಾ ಇರೋ ಪವಿತ್ರ ಗೌಡಳ ಮಗಳ ಕಥೆಯಾದ್ರೆ, ಇತ್ತ ಪ್ರಕರಣದ ಆರೋಪಿ ನಂಬರ್ 2 ದರ್ಶನ್ ಮಗ ಅದೊಂದು ಪೋಸ್ಟ್ ಹಾಕಿದ್ದು ಎಲ್ಲರ ಕಣ್ಣಂಚಲಿ ನೀರು ತರಿಸಿದೆ. ಪಾಪ ಪುಟ್ಟ ಜೀವ ಇಷ್ಟೆಲ್ಲ ನೋವನ್ನ ಹೇಗೆ ತಡೆದುಕೊಂಡಿದೆ ಅನ್ನೋ ಹಾಗೆ ಮಾಡಿದೆ. ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಐ ಮಿಸ್ ಯು ಅಪ್ಪ ಅಂಡ್ ಐ ಲವ್ ಯು. ನಿಮ್ಮನ್ನ ನಾನು ಮಿಸ್ ಮಾಡಿಕೊಳ್ತಿದ್ದೇನೆ. ಎಂದಿಗೂ ನೀವೇ ನನ್ನ ಹೀರೋ ಅಪ್ಪ. ಬರೆದಿರೋದು 3 ಸಾಲು. ಆದ್ರೆ ಆ ಸಾಲಲ್ಲೂ ಅಪ್ಪನಿಗಾಗಿ ಕಾಯ್ತಾ ಇರೋ ಪುಟ್ಟ ಜೀವದ ಯಾತನೆ ಗೊತ್ತಾಗುತ್ತಲ್ವಾ? ಇಂದು ಎಲ್ಲೆಡೆ ಫಾದರ್ಸ್ ಡೇ ಆಚರಣೆ ಮಾಡ್ಲಾಗ್ತಾ ಇದೆ. ಪ್ರತಿ ಬಾರಿ ಅಪ್ಪ ದರ್ಶನ್ ಜೊತೆ ಮಗ ವಿನೇಶ್ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಅಪ್ಪ ಕೊಲೆ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಹೀಗಾಗಿ ತಂದೆಯನ್ನ ಮಿಸ್ ಮಾಡ್ಕೊಂಡ ವಿನೇಶ್ ಇನ್ಸ್ಟಾಗ್ರಾಂನಲ್ಲಿ ಭಾವುಕ ಪೋಸ್ಟ್ ಹಾಕಿದ್ರು. ಆದ್ರೆ ಅದ್ಯಾಕೋ ಮತ್ತೆ ಆ ಪೋಸ್ಟ್ ನ ಡಿಲೀಟ್ ಮಾಡಿದ್ದಾರೆ. ನನ್ನ ಬದುಕಿನಲ್ಲಿ ಎಲ್ಲವೂ ನೀನೇ ಅಮ್ಮ. ಇತ್ತ ಪವಿತ್ರ ಗೌಡ ಮಗಳು ಖುಷಿ ಕೂಡ ತಾಯಿಗಾಗಿ ಪೋಸ್ಟ್ ಹಾಕಿದ್ದು ಅಪ್ಪ ಅಮ್ಮ ಎರಡೂ ನೀನೆ, ಹ್ಯಾಪಿ ಫಾದರ್ಸ್ ಡೇ ಅಂತ ವಿಶ್ ಮಾಡಿದ್ದಾರೆ. ಅದೇನೇ ಇರ್ಲಿ, ಒಂದೇ ಒಂದು ತಪ್ಪು ಅಪ್ಪ ದರ್ಶನ್ ಅಮ್ಮ ಪವಿತ್ರ ಗೌಡ ಮಾಡ್ಕೊಂಡ ಎಡವಟ್ಟಿಗೆ ಇವತ್ತು 10 ಕುಟುಂಬಗಳು ಕಣ್ಣೀರಲ್ಲಿ ಮುಳುಗಿದೆ. ಈ ನಡುವೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ದರ್ಶನ್ ಹಾಗೂ ಪವಿತ್ರ ದುಡುಕು ನಿರ್ಧಾರಕ್ಕೆ ಇವತ್ತು ಅವರವರ ಮಕ್ಕಳು ಆಘಾತಕ್ಕೊಳಗಾಗಿರುವುದಂತೂ ಸತ್ಯ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.